ಜೈ ಶ್ರೀರಾಮ್. ವೆಲ್ಕಮ್ ಟು ಮಸಾಲಾ ಪಾಪಡ್. ನಾನು ಅಜಿತ್ ಬೊಪ್ನಳ್ಳಿ. ಯಾರ್ಯಾರ್ದೋ ಮನೆಯಲ್ಲಿ ಎಂತೆಂಥದ್ದೋ ಕುಕ್ಕರ್ ಇರುತ್ತೆ. ಈಗ ಎಲೆಕ್ಷನ್ ಟೈಮಲ್ಲಿ ಲಕ್ಷ್ಮಕ್ಕ ಕೊಟ್ಟಿರೋ ಕುಕ್ಕರ್ ಆಗಿರ್ಬೋದು, ಅಥವಾ ಮದುವೆ ಟೈಮಲ್ಲಿ ಈಗ ನಿಮ್ಮ ನೆಂಟರು ಇಷ್ಟರು ಅವರೆಲ್ಲ ಕೊಟ್ಟಿರೋ ಕುಕ್ಕರ್ ಆಗಿರ್ಬೋದು, ಗಿಫ್ಟ್ ಎಲ್ಲ ಬರುತ್ತಲ್ಲ. ಆದರೆ ಈ ಎಡಬರ ಮನೆಯಲ್ಲಿ ಮಾತ್ರ ಕುಕ್ಕರ್ಗಳು ತುಂಬ ವಿಶೇಷ. ಯಾಕೆಂದರೆ ಅವುಗಳು ಕೆಲವು ವಿಶೇಷ ಬೆಂಕಿಗಳ ಮೇಲಷ್ಟೇ ವಿಸಿಲ್ ಹಾಕ್ತವೆ. ಅಂದರೆ ಈಗ ಹಿಂದೂಗಳ ಭಾವನೆಗೆ ಧಕ್ಕೆ ಆಯಿತು ಅಂದ್ಕೊಳ್ಳಿ, ಆಗ ಮುಸ್ಲಿಮರ ಪರ ಬರ್ತಾರೆ, ತೇಪೆ ಹಚ್ತಾರೆ, ಅವರ ಕೆಲಸ ಮುಗಿಸ್ಕೊಂಡು ವಿಸಿಲ್ ಹೊಡೆದು ತಮ್ಮ ಬೀಜವನ್ನು ಬೇಯಿಸಿಕೊಳ್ತಾರೆ. ನೀವು ಬೇಕಾದರೆ ಬೇಳೆ ಅಂತಾದರೂ ಅಂದ್ಕೋಬೋದು, ನನಗೆ ಏನು ಬೇಜಾರಾಗಲ್ಲ. ಒಟ್ಟಿನಲ್ಲಿ ಗಂಜಿ ಜೊತೆಗೆ ಒಂದೇನಾದರೂ ನೆಂಜ್ಕೊಳ್ಳೋಕ್ಕೇನಾದರೂ ಬೇಕಲ್ಲ. ಹಾಗೆ ಅದರಲ್ಲಿ ಒಂದು ಅನಾಹುತ ಪ್ರತಿಭೆ ಅಂದರೆ ಪ್ರಕಾಶ್ ರಾಜ್. ತಿರುಪತಿಯಲ್ಲಿ ಕೋಟಿ ಕೋಟಿ ಹಿಂದೂಗಳು ಭಕ್ತಿಯಿಂದ ಸ್ವೀಕರಿಸೋ ಲಡ್ಡು ಪ್ರಸಾದದ ಲಫ್ಡ ಎಲ್ಲರಿಗೂ ಗೊತ್ತಿದೆ. ತುಪ್ಪದ ಬದಲಾಗಿ ಪ್ರಾಣಿಗಳ ಕೊಬ್ಬನ್ನು ಬಳಸಿ ಇಷ್ಟಿಷ್ಟು ದುಡ್ಡನ್ನು ಉಳಿಸಿ ಕ್ರೈಸ್ತನಾಗೆ ಕನ್ವರ್ಟ್ ಆಗಿರೋ ಜಗನ್ ಅನ್ನೋ ಜಗತ್ ಮಿರಿಂಡ ನಮ್ಮ ಹಿಂದೂಗಳ ಭಾವನೆ ಜೊತೆಗೆ ಆಟವಾಡಿದ್ದಾನೆ. ಅದನ್ನು ಈಗ ಚಂದ್ರಬಾಬು ನಾಯ್ಡು ಸರ್ಕಾರ ಬಯಲಿಗೆ ತಗೊಂಡು ಬಂತು. ಕೊಬ್ಬು ಇರೋದು ಪ್ರಯೋಗಾಲಯದಲ್ಲಿ ಪಕ್ಕ ಆಯಿತು. ಸಹಜವಾಗಿ ಎಲ್ಲ ಹಿಂದೂಗಳಿಗೂ ಕೂಡ ಆಕ್ರೋಶ ಹೊರಗೆ ಬಂತು. ಪವನ್ ಕಲ್ಯಾಣ್ ಕೂಡ ರೊಚ್ಚಿಗೆದ್ದು ಮಾತಾಡಿದರು. ಇಷ್ಟು ದಿನ ಅದ್ಯಾವ ಬಿಲದಲ್ಲಿ ಹೊಕ್ಕಿಕೊಂಡು ಸಿಕ್ಕಿದ್ದನ್ನು ನೆಕ್ಕಿಕೊಂಡಿದ್ದ ಪ್ರಕಾಶ್ ರಾಜ್ ಇದನ್ನು ಯಾಕೆ ಕೋಮುವಾದ ಮಾಡೋಕ್ಕೆ ಯತ್ನ ಮಾಡ್ತಿದ್ದೀರಾ ಅಂತ ಕೇಳಿದ್ರು. ಅರೆ ತೆರಿ ಬೆಹನ್ಕಿ ಭಯ, ಇದು ಕೋಮುವಾದ ಹೆಂಗಾಗುತ್ತೆ? ಇದು ಹಿಂದೂಗಳ ಭಾವನೆಗೆ ಸೇರಿದ ವಿಚಾರ. ನೀವಂತೂ ಹಿಂದೂ ಧರ್ಮಕ್ಕೆ ಟಾಟಾ ಬಾಯ್ ಬಾಯ್ ಅಂದು ತುಂಬ ವರ್ಷ ಆಗಿದೆ. ನಾವು ಹಿಂದೂಗಳು ಇದು ನಮ್ಮ ಸಮಸ್ಯೆ, ನಮ್ಮದೇನೋ ನೋಡ್ಕೊತೀವಿ ಬಿಡೋಣ, ನಂದೆಲ್ಲಿ ಇಡ್ಲಿ ಅಂತ ಬರೋದು ಯಾಕೆ? ಇದೇ ಪ್ರಕಾಶ್ ರಾಜ್ ಇಷ್ಟೆಲ್ಲ ಕೋಮುವಾದದ ಬಗ್ಗೆ ಮಾತಾಡೋ ಪ್ರಕಾಶ್ ರಾಜ್ ನಾಗಮಂಗಲ ಗಲಭೆ ಬಗ್ಗೆ ಒಂದೇ ಒಂದು ಸಲ ಉಸಿರು ಹೊರಗಾಕಿದ್ರೆ ಜಮೀರಣ್ಣನ ಸ್ಟೈಲಲ್ಲಿ ಹೇಳಬೇಕಂದ್ರೆ ಮೀಟ್ರ್ ಬೇಕು, ಮೀಟ್ರು. ವಿಚಾರ ವೆರಿ ಸಿಂಪಲ್ಲು. ಹಿಂದೂಗಳಲ್ಲಿ ನಾನ್ ವೆಜ್ ತಿನ್ನಲ್ವಾ? ಖಂಡಿತ ತಿಂತಾರೆ. ಆದರೆ ದೇವಸ್ಥಾನಗಳು ಅಂದರೆ ಹಿಂದೂಗಳಿಗೊಂದು ವಿಶೇಷವಾದ ಭಾವನೆ ಇದೆ, ಭಕ್ತಿ ಇದೆ. ದೇವಸ್ಥಾನಕ್ಕೆ ಹೋಗುವಾಗ ಸ್ನಾನ ಮಾಡಿಕೊಂಡು ಶುದ್ಧವಾಗಿ ಅದೆಷ್ಟು ಜನ ಉಪವಾಸದಲ್ಲಿ ಅಂದರೆ ಖಾಲಿ ಹೊಟ್ಟೆಯಲ್ಲಿ ಹೋಗಿ ದೇವರ ದರ್ಶನ ಮಾಡಿ ಅಲ್ಲಿನ ಪ್ರಸಾದವನ್ನು ಸ್ವೀಕಾರ ಮಾಡೋ ಪದ್ಧತಿಯನ್ನು ಅನುಸರಿಸ್ಕೊಂಡು ಬಂದಿದ್ದಾರೆ. ಅಲ್ಲಿ ವಿಚಾರ ಪ್ರಾಣಿ ಕೊಬ್ಬು ಹಾಕಿದ್ರು ಅದು ಇದಕ್ಕಿಂತ ಅಲ್ಲಿ ಪ್ರಾಣಿ ಕೊಬ್ಬನ್ನು ನಿರೀಕ್ಷೆ ಮಾಡುವ ಯಾವುದೇ ಮಾಂಸಾಹಾರಿ ಹಿಂದೂ ಕೂಡ ಸಿಗೋದಿಲ್ಲ. ಇದು ಮ್ಯಾಟ್ರು. ದೇವಸ್ಥಾನ ಬಿಟ್ಟಾಕಿ ಮನೇಲೇನೋ ಪೂಜೆ ಇಟ್ಕೊಂಡಿದ್ದೀರ, ಗಣೇಶನ ಹಬ್ಬ ಇರ್ಬೋದು, ಸತ್ಯನಾರಾಯಣ ಕಥೆ ಇರ್ಬೋದು, ಸತ್ಯ ಗಣಪತಿ ಕಥೆ ಇರ್ಬೋದು, ಅಥವಾ ಯಾವುದೋ ದೇವಿದೊಂದು ಕುಂಕುಮಾರ್ಚನೆಯನ್ನೇ ಇಟ್ಕೊಂಡಿರ್ಬೋದು. ಹಿಂದೂಗಳು ತುಂಬ ಜನ ಆಚರಿಸ್ತಾರೆ. ಅದರಲ್ಲಿ ವೆಜ್ ಅಷ್ಟೇ ತಿನ್ನೋ ಹಿಂದೂಗಳು ಇದ್ದಾರೆ, ನಾನ್ ವೆಜ್ ತಿನ್ನೋ ಹಿಂದೂಗಳು ಇದ್ದಾರೆ. ಆದರೆ ನಾನ್ ವೆಜ್ ತಿನ್ನೋ ಹಿಂದೂಗಳ ಹತ್ರ ಕೇಳಿ ನೋಡಿ, ಪೂಜೆ ಬೇರೆ ಆಹಾರ ಬೇರೆ ಅಂತ ನೀವು ಬೆಳಗ್ಗೆಯಿಂದ ನಾನ್ ವೆಜ್ ಹೊಡೆದು ಸಂಜೆ ಪೂಜೆ ಕೂರ್ತೀರಾ ಅಂತ ನಿಮಗೊಂದು ಹೊಡಿದೇ ಇದ್ದರೆ ಸಾಕು, ಆ ಥರ ಒದ್ದು ಹೊರಗಡೆ ಹಾಕ್ತಾರೆ. ಈ ಪ್ರಕಾಶ್ ರಾಜ್ನಂಥ ಕೆಲವು ಜನರಿಗೆ ತಾವೊಬ್ಬ ಸ್ಟಾರ್ ಅನ್ನೋ ಭ್ರಮಾಲೋಕದಲ್ಲಿ ಬದುಕ್ತಾ ಇದ್ದಾರೆ. ಅಂದರೆ ಈಗ ಪ್ರಕಾಶ್ ರಾಜ್ ಮಾಡದೇ ಇರೋ ಭಾಷೆದು ನನಗೆ ಇದೇ ಗೊತ್ತಿಲ್ಲ, ಸಿನಿಮಾಗಳೇ ಗೊತ್ತಿಲ್ಲ. ಎಲ್ಲ ಭಾಷೆಯಲ್ಲೂ ಕೂಡ ಪ್ರಕಾಶ್ ರಾಜ್ ಸಿನಿಮಾ ಮಾಡಿದ್ದಾರೆ. ಆದರೆ ನನ್ನನ್ನು ಎಲ್ಲಿ ಹೋದರೂ ಜನ ಗುರ್ತಿಡಿತಾರೆ. ನನಗೆ ನೂರಾರು ಪ್ರಶಸ್ತಿಗಳು ನನ್ನನ್ನು ಹುಡುಕಿಕೊಂಡು ಬಂದಿದ್ದಾವೆ. ನನಗೆ ಈಗ ಆ್ಯಕ್ಟಿಂಗಲ್ಲಿ ದೊಡ್ಡ ಸೀನಿಯಾರಿಟಿ ಬಂದಿದೆ. ಪೋಷಕ ಪಾತ್ರಕ್ಕೆ ಇದ್ದರೆ ಇರಬೇಕು ಪ್ರಕಾಶ್ ರಾಜ್ ಥರ ಅಂತ ಅಲ್ಲಿ ಹೋದರೂ ಹೇಳ್ತಾರೆ, ಇಲ್ಲೂ ಹೋದರೂ ಹೇಳ್ತಾರೆ ಅನ್ನೋ ಭ್ರಮೆಗೆ ಬಿದ್ದ ಮೇಲೆ ಈ ಸಮಾಜದಲ್ಲಿ ಏನಾದರೂ ಒಂದು ಬದಲಾವಣೆಯನ್ನು ತರೋಣ, ಇದಕ್ಕಾಗಿ ನಾವು ರಾಜಕೀಯ ಪ್ರವೇಶವನ್ನು ಮಾಡಬೇಕಲ್ಲ ಅಂತ ಯೋಚನೆ ಬರುತ್ತೆ. ಆ ಟೈಮಲ್ಲಿ ನಾಯಿ ಹಸ್ದಿತ್ತು, ರೊಟ್ಟಿ ಹಳಸಿತ್ತು. ಹಿಂಗಾದಾಗ ಗೌರಿ ಲಂಕೇಶ್ ಅವರ ಹತ್ಯೆ ಆಗುತ್ತೆ. ಆ ಹತ್ಯೆ ಆಗ್ತಿದ್ದಂಗೆ ಸಮಾನ ಮನಸ್ಕರದೊಂದು ವೇದಿಕೆ ಕ್ರಿಯೇಟ್ ಆಗುತ್ತೆ. ಅದಕ್ಕೆ ಅವರು ಗೌರಿ ಅವರ ಅಂತ್ಯ ಸಂಸ್ಕಾರ ಆದಾಗ ನಾವು ಬಿತ್ತಿದ್ದು ಗೌರಿಯನ್ನಲ್ಲ, ಗೌರಿ ಬೀಜವನ್ನು, ಅದು ಹೆಮ್ಮರವಾಗುತ್ತೆ, ಸಮಾಜದಲ್ಲಿ ಬದಲಾವಣೆ ತರುತ್ತೆ, ಮೂಢನಂಬಿಕೆ ವಿರುದ್ಧ, ಸನಾತನಿಗಳ ವಿರುದ್ಧ, ಹೀಗೆಲ್ಲ ಮಾಡಿಕೊಂಡು ಆ ಹತ್ಯೆಯನ್ನೇ ಒಂದು ವೇದಿಕೆ ಮಾಡ್ಕೊಂಡ್ರು. ನೆಕ್ಸ್ಟ್ ಅದಾದಮೇಲೆ ಸೀನ್ ಕಟ್ ಮಾಡಿದ್ರೆ ಮುಂದಿನ ಆಯ್ಕೆ ಎಂಥದ್ದು ಅವರಿಗೆ? ಇಲೆಕ್ಷನ್ನಲ್ಲಿ ಸ್ಪರ್ಧೆ ಮಾಡೋದು. ಎಲ್ಲಿಂದ? ಬೆಂಗಳೂರು ಸೆಂಟ್ರಲ್ಲಿಂದ 2014ರಲ್ಲಿ ಇಲೆಕ್ಷನ್ನಲ್ಲಿ ನಿಂತರು. ಆ ಇಲೆಕ್ಷನ್ನಲ್ಲಿ ಭಯಂಕರ ಹೋಪ್ ಇತ್ತು. ಯಾಕೆಂದರೆ ಅವರೊಬ್ಬ ಸ್ಟಾರ್ ನಟ, ಜೊತೆಗೆ ಸಾಮಾಜಿಕ ಕಳಕಳಿ ಇರೋರು, ಸಮಾಜದ ಅಂಕು ಡೊಂಕುಗಳನ್ನು ತಿದ್ದಿ ತೀಡ್ತಾ ಇರೋರು, ಜನ ಅವರಿಗೆ ಓಟ್ ಹಾಕದೆ ಇನ್ಯಾರಿಗೆ ಹಾಕ್ತಾರೆ ಅಂತ ಒಂದಿಷ್ಟು ಜನರಿಗೆ ದುಡ್ಡು ಕೊಟ್ಟು ಮಾತಾಡಿಸಿದ್ರು. ಆದರೆ ಅವರಿಗೆ ಅರ್ಥ ಆಯಿತು, ಇಲೆಕ್ಷನ್ ಬೇರೆ ಥರ ಇರುತ್ತೆ, ಸಿನಿಮಾ ಬೇರೆ ಥರ ಇರುತ್ತೆ, ಸಾಮಾಜಿಕ ಹೋರಾಟ ಇನ್ನೊಂದು ಥರ ಇರುತ್ತೆ ಅಂತ.
ಆ ಇಲೆಕ್ಷನ್ನಲ್ಲಿ ಹೆಂಗೆ ಸೋತರು ಅಂದರೆ ಅವರದ್ದೇ ಬಾಯಲ್ಲಿ ಬಂತು, ಜನ ನನಗೆ ಈ ಇಲೆಕ್ಷನ್ನಲ್ಲಿ ಕಪಾಳಕ್ಕೆ ಹೊಡೆದ್ರು ಅಂತ. ಈ ಸ್ಟೇಟ್ಮೆಂಟ್ ಇನ್ನೂ ಇದೆ. ಸೊ ಜನರಿಂದ ಕಪಾಳಕ್ಕೆ ಹೊಡೆಸ್ಕೊಂಡ್ಮೇಲೆ ಅಂಥ ಸೋಲನ್ನು, ಅಂಥ ಅವಮಾನವನ್ನು ಪ್ರಕಾಶ್ ರಾಜ್ ಕಂಡಿರಲೇ ಇಲ್ಲ. ಹಿಂದೂವಿಂದ ಕ್ರೈಸ್ತನಾಗಿ ಕನ್ವರ್ಟ್ ಆದಾಗ ಕೂಡ ಇಂಥದ್ದೊಂದು ಅವಮಾನ ನೋಡಿರಲಿಲ್ಲ. ಹಾಗಾಗಿ ಇಲೆಕ್ಷನ್ ಸೋಲು ಪ್ರಕಾಶ್ ರಾಜ್ ಅವರನ್ನು ಬೇರೆದೇ ವ್ಯಕ್ತಿಯನ್ನಾಗಿ ಮಾಡ್ತು. ಯಾಕೆಂದರೆ ಲಕ್ಷಾಂತರ ಜನ ನೋಡ ಇಲೆಕ್ಷನ್ ಅದು ಬಂದು ಓಟ್ ಒತ್ತುತ್ತಾರೆ. ಈ ಅಪ್ಪಂಗೆ ದಿವಸ ಬೆಳಗ್ಗೆ ಆದರೆ ಬೈಯೋರ ಸಂಖ್ಯೆನೇ ಜಾಸ್ತಿ ಇದೆ, ಅಷ್ಟು ಕಮ್ಮಿ ಓಟ್ ಬಂದಿದೆ. ಬೇಜಾರಾಗುತ್ತಾ, ನೋವಾಗುತ್ತಾ, ಉರಿಯುತ್ತಾ, ಬರ್ನಾಲ್ ಎಲ್ಲಿ ಸಿಗುತ್ತೆ ಅಂತ ಹುಡ್ಕೋಣ ಅನಿಸುತ್ತಾ, ಹಾಗೆಯೇ ಆಗುತ್ತೆ. ಅದಾದಮೇಲೆ ಸನಾತನ ಧರ್ಮಕ್ಕೆ ನಾನು ಹುಟ್ಟಿಲ್ಲ. ಯಾಕೆ ಈ ಮಾತು ಬಂತು ಅಂತ ಕೇಳಿದ್ರೆ, ಮೋದಿ ಗೌರ್ಮೆಂಟ್ ಬಂತು. ಮೋದಿ ಗೌರ್ಮೆಂಟ್ ಅವಧಿಯಲ್ಲಿ ಇವರು ರಾಜಕೀಯವಾಗಿ ಇವರು ಮುಖವಾಡ ಬಿಚ್ಚಿ ಲಿಟ್ರಲಿ ಒಂದು ಲಂಗೋಟಿಯಲ್ಲಿ ಜನ ಮನೆಗೆ ಕಳಿಸಿದ್ರು. ಪಾಪ ಹಾಕಿದ ಠೇವಣಿ ಆದರೂ ವಾಪಸ್ ಬರಬೇಕಲ್ರಿ, ಅದು ಬಂದಿಲ್ಲ. ಆ ಕಡೆ ಸಿನಿಮಾಗಳು ಫ್ಲಾಪು. ಸೊ ಈಗ ಮೋದಿ ಸರ್ಕಾರವನ್ನು ಟಾರ್ಗೆಟ್ ಮಾಡೋದಾದರೆ ಹೇಗೆ ಮಾಡಬೇಕು? ಎಲ್ಲರಿಗೂ ಗೊತ್ತು, ಮೋದಿ ಸನಾತನ ಧರ್ಮವನ್ನು ತುಂಬ ಅಚ್ಚುಕಟ್ಟಾಗಿ ಭಕ್ತಿಯಿಂದ ಪಾಲಿಸ್ತಾರೆ ಅನ್ನೋದು. ಎಲ್ಲೇ ಹೋಗಲಿ, ಯಾವುದೇ ಸಮುದಾಯದ, ಯಾವುದೇ ಧರ್ಮದವರ, ಯಾವುದೇ ಮತದವರ ಜೊತೆ ಮಾತಾಡಿದ್ರೂ ಕೂಡ ಅವರು ಏನು ಬೇಕೋ ಮಾತಾಡ್ತಾರೆ. ಹಾಗೆ ಇವರ ಜೀವನ ಶೈಲಿಯಲ್ಲಿ ಸನಾತನ ಧರ್ಮ ಪದ್ಧತಿಯನ್ನು ಅಳವಡಿಸಿಕೊಂಡು ಬಂದಿದ್ದಾರೆ. ಇಂದಿಗೂ ಕೂಡ ಅದು ನಾವು ಕಂಡೇ ಕಾಣ್ತೀವಿ. ಹೀಗಾಗಿ ಪ್ರಕಾಶ್ ರಾಜ್ ಏನು ಮಾಡಿದ್ರು, ಸನಾತನ ಧರ್ಮದ ಮೇಲೆ ಅಟ್ಯಾಕ್ ಮಾಡೋಕ್ಕೆ ಶುರು ಮಾಡಿದ್ರು. ನಾನು ಸನಾತನ ಧರ್ಮ ಹುಟ್ಟಿಲ್ಲ ಅಂತ ಹೇಳಿದ್ರು. ಯಾರೂ ಕೂಡ ಸನಾತನ ಧರ್ಮಕ್ಕೆ ಹುಟ್ಟಲ್ಲ. ಅಂದರೆ ಅಮ್ಮನ ಹೆಸರು ಸನಾತನ, ಅಪ್ಪನ ಹೆಸರು ಧರ್ಮ, ಅವರಿಬ್ಬರಿಗೆ ಮಗು ಹುಟ್ಟಿದ್ರೆ ಅದು ಸನಾತನ ಧರ್ಮಕ್ಕೆ ಹುಟ್ಟಿದ ಮಗು ಅಂತಲೇ ನೋಡ್ತೀವಿ. ಇಲ್ಲ ಅಂದರೆ ನಮ್ಮನ್ನು ಹುಟ್ಟಿಸಿದ ಸ್ವಂತ ಅಪ್ಪ ಅಮ್ಮಂಗೆ ಹುಟ್ಟಿದ್ದೀವಿ ಅಂತ ಹೇಳ್ತೀವಿ. ಆದರೆ ನಾವು ಪಾಲಿಸುವ ಒಂದು ಧರ್ಮ ಇದೆ, ಸನಾತನ ಧರ್ಮ. ಆ ಧರ್ಮನ ನೀವು ಬಿಟ್ಟು ಹೋಗಿದ್ದೀರಾ, ಇಷ್ಟ ಇಲ್ಲ ಅಂತ ನಿಮಗೆ ಯಾರಾದರೂ ತಡೆದ್ರ? ಇಲ್ಲಲ್ಲ, ಸ್ವಯಂ ಪ್ರೇರಿತವಾಗಿ ಮತಾಂತರ ಆಗೋದಕ್ಕೆ ಈ ನೆಲದಲ್ಲಿ ಅವಕಾಶ ಇದೆ. ನಮ್ಮ ಸನಾತನ ಧರ್ಮದವರು ಬಂದು ನಿಮ್ಮನ್ನು ಪ್ರಶ್ನೆ ಮಾಡಲ್ಲ. ಆದರೆ ಬಲವಂತವಾಗಿ ಮತಾಂತರಕ್ಕೆ ಖಂಡಿತ ಪ್ರಶ್ನೆ ಮಾಡ್ತಾರೆ, ನ್ಯಾಯಾಲಯ ತನಕ ಕರ್ಕೊಂಡು ಹೋಗ್ತಾರೆ. ಅದಾದಮೇಲೆ ಏನೇ ಮಾಡಿದ್ರು ಸನಾತನ ಧರ್ಮದ ಮೇಲೆ ಅಟ್ಯಾಕ್ ಮಾಡೋಕ್ಕಾಗ್ತಾ ಇಲ್ಲ. ಹಾಗಾಗಿ ಸನಾತನ ಧರ್ಮಕ್ಕೆ ಒಂದು ಹೊಸ ಹೆಸರಿಟ್ಟರು, ಟಣಾಟಣಿ ಅಂತ. ಹೋದಲ್ಲಿ ಬಂದಲ್ಲಿ ಟಣಾಟಣಿ ಅನ್ನೋದು ಶುರು ಮಾಡಿದ್ರು. ಸನಾತನ ಅಂದರೆ ಜನ ರೊಚ್ಚಿಗೇಳ್ತಾರಲ್ಲ, ಅಲ್ಲಿ ಮಂತ್ರಕ್ಕಿಂತ ಉಗಿತಾನೆ ಜಾಸ್ತಿ ಅನ್ನೋ ಥರ ಅವರನ್ನು ಹಾಡಿ ಹೊಗಳೋರ್ಕಿಂತ ಒದ್ದು ಹೊರಗಕ್ಕೆ ಕಾಯ್ತಾ ಇರೋರೇ ಜಾಸ್ತಿ ಅನ್ನೋದು ಗೊತ್ತಾಗುತ್ತಲ್ಲ. ಅವಾಗ ಸನಾತನ ಅಂತ ನೇರವಾಗಿ ಬಳಸಲ್ಲ, ಟನಾಟನಿ ಅಂತ ಬಳಸ್ತಾರೆ. ನಮ್ಮ ಹೊಸ ಸಂಸತ್ತು ಉದ್ಘಾಟನೆ ಆಯ್ತಲ್ಲ, ಅಲ್ಲಿ ಪೂಜೆ ಆಯಿತು. ಹೌದು, ಯಾವುದೇ ಒಂದು ಸರ್ಕಾರದ ಕಚೇರಿ ಆದರೂ ಕೂಡ ಅಲ್ಲಿ ಪ್ರವೇಶ ಆಗುತ್ತೆ, ಪೂಜೆ ಆಗುತ್ತೆ, ಇದೆಲ್ಲ ಆಯಿತು. ಸಂಸತ್ತನ್ನು ಟನಾಟನಿ ಸಂಸತ್ ಭವನ ಅಂದರು. ಅದಾದಮೇಲೆ ಸನಾತನಿಗಳನ್ನು ಕಾಗೆಗೆ ಹೋಲಿಸಿದರು. ಅಂದರೆ ಈಗ ಗೋಮಾತೆಯನ್ನು ಯಾಕೆ ರಾಷ್ಟ್ರೀಯ ಪ್ರಾಣಿ ಮಾಡಬಾರ್ದು ಅನ್ನೋ ಒಂದು ಚರ್ಚೆ ಬಂದಾಗ, ನಾವು ಯಾಕೆ ನವಿಲನ್ನು ರಾಷ್ಟ್ರೀಯ ಪಕ್ಷಿ ಮಾಡಿದ್ದೀವಿ, ಕಾಗೆಗಳು ಸಂಖ್ಯೆಯಲ್ಲಿ ಜಾಸ್ತಿ ಇದ್ದಾವೆ, ಹಾಗಾಗಿ ಕಾಗೆಗಳನ್ನು ಮಾಡೋಣ ಅನ್ನೋ ಥರ ಹೇಳಿ ಸನಾತನಿಗಳನ್ನು, ಸನಾತನ ಧರ್ಮದವರು ಅಂತ ಹೇಳಿಕೊಳ್ಳೋರನ್ನು ಕಾಗೆಗಳು ಅಂತ ಹೇಳಿದ್ರು. ಅಷ್ಟಕ್ಕೆ ತಡಿಲಿಲ್ಲ ವಿವಾದ ಪುರುಷ. ಅಷ್ಟೆಲ್ಲ ಸನಾತನದ ವಿರುದ್ಧ ಮಾತಾಡಿ ಇಡೀ ದಿವಸ ವಿಷವನ್ನು ಕಕ್ಕಿ ಆಮೇಲೆ ಒಬ್ಬರು ಅವ್ರನ್ನ ಎಕ್ಸ್ಪೋಸ್ ಮಾಡಿದರು. ಅದೇನಪ್ಪ ಅಂತ ಕೇಳಿದ್ರೆ, ಅವರು ಕ್ರೈಸ್ತನಾಗಿ ಕನ್ವರ್ಟ್ ಆಗಿದ್ದಾರೆ, 2ನೇದ 3ನೇದ ಹೆಂಡತಿಗೆ ಇರಬೇಕು, ಅವರಿಗೆ ಮಗು ಪಾಪ ಆಗ್ತಾನೇ ಇಲ್ಲ. ಇವರು ಎಷ್ಟೇ ಪ್ರಯತ್ನ ಮಾಡಿದ್ರೂ ಕೂಡ ಆಗ್ತಾ ಇಲ್ಲ. ಯಾವುದೇ ವೈದ್ಯಕೀಯ ಮೊರೆ ಹೋದರೂ ಆಗ್ತಾ ಇಲ್ಲ. ಲಾಸ್ಟ್ ಆಪ್ಷನ್ ಏನಿದೆ? ದೇವರ ಮೊರೆ ಹೋಗೋದು. ಹೋಗಬೇಕಿತ್ತು, ಕನ್ವರ್ಟ್ ಆಗಿರೋ ಧರ್ಮದ ಯಾವುದು ಅಂದರೂ ಫೇಮಸ್ ದೇವಸ್ಥಾನಕ್ಕೆ, ದೇವಸ್ಥಾನ ಅಂತ ನಾನು ಯೂಸ್ ಮಾಡಲ್ಲ, ಪ್ರಾರ್ಥನಾ ಮಂದಿರಕ್ಕೆ ಹೋದರು. ಎಲ್ಲಿಗೆ? ಕುಕ್ಕೆ ಸುಬ್ರಹ್ಮಣ್ಯನಿಗೆ ಹರಕೆ ಕೊಟ್ಟರು. ಹರಕೆ ಆದಮೇಲೆ ಮಗು ಆಯಿತು. ಅಲ್ಲಿಗೆ ಸನಾತನದ ಶಕ್ತಿ ಕನ್ವರ್ಟೆಡ್ ಪ್ರಕಾಶ್ ರಾಜನಿಗೆ ಅರ್ಥ ಆಗಿರ್ಬೋದು. ಅಷ್ಟಕ್ಕೆ ಮುಗೀತ ವಿವಾದ? ಇಲ್ಲ, ವಿವಾದ ಪುರುಷ ಅಂತ ಈ ಸಲ ಒಂದು ಅವಾರ್ಡ್ ತಗೊಳ್ಳೇಬೇಕು ಅಂತ ಫಿಕ್ಸ್ ಆದಂಗಿದೆ. ಸೊ ಚಂದ್ರಯಾನ 2 ನಮ್ಮ ವಿಜ್ಞಾನಿಗಳ ಕೊಂಚ ಎಡವಟ್ಟು ಅಂತಲೂ ಹೇಳಲ್ಲ, ಸಣ್ಣ ಪ್ರಮಾದ, ಯಾವುದೋ ಒಂದು ಪಾಯಿಂಟಲ್ಲಿ ಚಂದ್ರಯಾನ 2 ಫೇಲ್ ಮಾಡ್ತು. ಎಲ್ಲರಿಗೂ, ಇಡೀ ಭಾರತಕ್ಕೆ ಅದು ಬೇಜಾರನ್ನು ತಂದಿತ್ತು. ಯಾಕೆಂದರೆ ವಿಜ್ಞಾನಿಗಳ ಶ್ರಮ ಪರಿಶ್ರಮ ನಮಗೆ ಗೊತ್ತಿರುತ್ತೆ. ಹಾಗೆ ಅದೆಷ್ಟು ಬೇಜಾರು ತಂದಿತ್ತು ಅಂದರೆ, ಖುದ್ದು ಮೋದಿಯವರೇ ಇಸ್ರೋ ಆಫೀಸಿಗೆ ಹೋದರು, ವಿಜ್ಞಾನಿಗಳನ್ನು ಸಂತೈಸಿದರು. ಆದರೆ ಈ ಚಂದ್ರಯಾನಕ್ಕೂ ಕೂಡ ಈ ಪ್ರಕಾಶ್ ರಾಜ್ ಕುಹಕಾಡೋದು. ಅದು ಯಾವಾಗ? ಚಂದ್ರಯಾನ 3 ಇನ್ನೇನು
ಟೇಕ್ ಆಫ್ ಆಗಬೇಕಲ್ಲ, ಲಾಂಚ್ ಆಗಬೇಕಲ್ಲ. ಅವಾಗ ಚಂದ್ರನಲ್ಲಿ ಚಾಯ್ವಾಲ ಆಲ್ರೆಡಿ ಇದ್ದಾನೆ, ಇಲ್ಲಿದು ವಿಕ್ರಮ ಲ್ಯಾಂಡರಲ್ಲಿ ಹೋದಾಗ ಗೊತ್ತಾಗುತ್ತೆ ಅನ್ನೋ ಥರದಲ್ಲಿ ವ್ಯಂಗ್ಯವನ್ನು ಆಡ್ದ. ದೊಡ್ಡ ಕಾಮಿಡಿ ಅಂದರೆ ಚಂದ್ರಯಾನ 3 ಸಕ್ಸಸ್ ಆಗಿ ಆ ಅಪ್ಪಂಗ ಮುಖ ಎತ್ತಕ್ಕಾಗಿಲ್ಲ. ಹೋದಲ್ಲಿ ಬಂದಲ್ಲಿ ಅವಮಾನ ಮಾಡೋಕ್ಕೆ ಜನರೇ ಶುರು ಮಾಡಿದ್ರು. ಆದರೆ ಇಷ್ಟಕ್ಕೆಲ್ಲ ಮುಗಿಸ್ಬಿಟ್ರೆ ನನ್ನನ್ನು ಪ್ರಕಾಶ್ ರಾಜ್ ಅನ್ಬೇಕಾ, ವಿವಾದ ಪುರುಷ ಅನ್ಬೇಕಾ, ಕಾಂಟ್ರವರ್ಷಿಯಲ್ ಕಿಂಗ್ ಅಂತ ಕರಿಬೇಕಾ ಅಂತ ಅನಿಸಿ ಇನ್ನೊಂದು RSS ಮೇಲೆ ಒಂದು ಮಾತನ್ನು ಹೇಳಿದ್ರು. ಏನಪ್ಪ ಅಂದರೆ, ಇಂಡೋನೇಷ್ಯಾದಲ್ಲಿ ಗಲಭೆನೇ ಇಲ್ಲ, ಯಾಕೆಂದರೆ ಅಲ್ಲಿ RSS ಇಲ್ಲ ಅಂತ. ಇದೇ ಮಾತನ್ನು ಅವರಿಗೆ ಇನ್ನೊಂದು ರೀತಿಯಲ್ಲಿ ಕೇಳ್ಬೋದು. ಬಾಂಗ್ಲಾದೇಶದಲ್ಲೂ ಕೂಡ RSS ಇಲ್ಲ, ಸಿರಿಯಾದಲ್ಲೂ ಕೂಡ RSS ಇಲ್ಲ, ಪ್ಯಾಲೆಸ್ತೈನ್ದಲ್ಲೂ ಕೂಡ RSS ಇಲ್ಲ, ಪಾಕಿಸ್ತಾನದಲ್ಲೂ ಕೂಡ RSS ಇಲ್ಲ, ಲೆಬನಾನ್ ಅದೇ ಪೇಜರ್, ವಾಕಿಟಾಕಿ, ಸೋಲಾರ್ ಪ್ಯಾನಲ್ಲು ಕಂಡು ಬ್ಲಾಸ್ಟ್ ಆಗ್ತಾ ಇದೆಯಲ್ಲ, ಅಲ್ಲೂ ಕೂಡ RSS ಇಲ್ಲ. ಜಗತ್ತಲ್ಲಿ ಅತ್ಯಂತ ಗಲಭೆಯಲ್ಲಿರೋ, ನಾನು ಮರ್ತೇ ಬಿಟ್ಟಿದ್ದೆ, ಅಫ್ಘಾನಿಸ್ತಾನ, ಅಯ್ಯೋ ತಾಲಿಬಾನ್, ಅಲ್ಲಿ ಕೂಡ RSS ಇಲ್ಲ. ಅಲ್ಲಿ ಕೂಡ ಭಯಂಕರ ಗಲಭೆ ಆಗ್ತಾ ಇದೆಯಲ್ಲ. ಸೊ ಗಲಭೆಗೆ RSS ಕಾರಣ ಅಲ್ಲ. ಒಂದು ಪುಸ್ತಕ ಇದೆ, ಆ ಪುಸ್ತಕವನ್ನು ಹೇಳಿದ್ರೆ ವಿವಾದ ಆಗುತ್ತೆ ಮತ್ತು ಸಮಸ್ಯೆಯನ್ನು ಮಾಡ್ತಾರೆ. ಯಾಕೆಂದರೆ ನಮ್ಮಲ್ಲಿ ಅನೇಕರು ಅವರ ಪರವಾಗಿ ಧ್ವನಿ ಎತ್ತವರಿದ್ದಾರೆ. ಇವಾಗ ನೀವು ಕೋಮುವಾದ ಮಾಡಬೇಡಿ ಅಂತ ಹೇಳಿದ್ರಲ್ಲ, ಅದೇ ನಾಗಮಂಗಲ ವಿಚಾರಕ್ಕೆ ಬೆಣೆಯನ್ನು ಇಟ್ಕೊಂಡು ಈಗಷ್ಟೇ ಮಾತಾಡ್ದಲ್ಲ, ಅದೇ ವಿಚಾರಕ್ಕೆ. ಅದಾದಮೇಲೆ ಬಂತು ನಮ್ಮ ಒಲಿಂಪಿಕ್. ಅದಾದಮೇಲೆ ಸಿಕ್ಕಾಪಟ್ಟೆ ವಿಚಾರಕ್ಕೆ ಅವರು ಮಾತಾಡಿದ್ದಾರೆ. ಎಲ್ಲ ಹೇಳ್ತಾ ಹೋದರೆ ಪ್ರಕಾಶ್ ರಾಜ್ದು ಸಿನಿಮಾಕ್ಕಿಂತ ದೊಡ್ಡ ಲೆಂತ್ ಆಗುತ್ತೆ ಈ ವಿಡಿಯೋ. ಹಾಗಾಗಿ ಮೇನ್ ಹೇಳ್ತೀನಿ. ನೆಕ್ಸ್ಟ್ ಬಂದಿದ್ದು ಒಲಿಂಪಿಕ್. ವಿನೇಶ್ ಫೋಗಟ್ ಅನರ್ಹತೆ ಆಯಿತು. ಆ ವಿಚಾರಕ್ಕೆ ಮೋದಿ ಕಾರಣ ಅಂತ ಹೇಳಿದ್ರು. ಮೋದಿಯನ್ನು ತೆಗೆಳಿದ್ರು. ಅರ್ರೆ, ಅವರ ತೂಕ ಅವ್ರಿಗೆ ಗೊತ್ತಿರಬೇಕು, ನನ್ನ ತೂಕ ನಂಗೆ ಗೊತ್ತಿರಬೇಕು. ನನ್ನನ್ನು ಹೊರೋರಿಗೆ ಅಂದರೆ 4 ಜನ ಹೊರೋರಲ್ಲ, ಅದು ಬಿಟ್ಟು ಬದುಕಿದ್ದಾಗೂ ಕೂಡ ಹೊರ್ತಾರಲ್ಲ ಕೆಲವೊಂದು ಸಂದರ್ಭಗಳಲ್ಲಿ, ಅವರಿಗೆ ತೂಕ ಆಗುತ್ತೋ ತೂಕ ಆಗದೇ ಇರೋ ಥರದಲ್ಲಿ ನಾನು ಹಿಂಗಿರಬೇಕು ಅನ್ನೋದು ನಂಗೆ ಗೊತ್ತಿರಬೇಕು. ಸೊ ಆ ತೂಕ, ನಕಲಿ ತೂಕವನ್ನು ಕೊಟ್ಟಿದ್ದು ಯಾರು? ಆಟಗಾರ್ತಿ. ಅನರ್ಹತೆ ಮಾಡಿದ್ದು ಯಾರು? ಒಲಿಂಪಿಕ್ ಕಮಿಟಿ. ಅನರ್ಹತೆ ಆದವ್ರು ಯಾರು? ಈ ಆಟಗಾರ್ತಿ. ಹೆಸರು ಇಂಟರ್ನ್ಯಾಷನಲ್ ನ್ಯೂಸ್ಗಳಲ್ಲಿ ಬಂದಿದ್ದೇನು? ಭಾರತದ ಕ್ರೀಡಾಪಟು ಅನರ್ಹ. ಹಾಗಾಗಿ ಅಲ್ಲಿ ಭಾರತದ ಹೆಸರು ಹೋಯ್ತಾ ವಿನಃ ವಿನೇಶ್ ಫೋಗಟ್ ಯಾರಿಗೂ ಗೊತ್ತಾಗಲ್ಲ. ಸ್ಟಿಲ್ ಇವರು ಹೇಳೋದು ಹೆಂಗಿದೆ ಅಂದರೆ, ವಿನೇಶ್ ಫೋಗಟ್ಟು ಪಕ್ಕಾ ತೂಕವನ್ನು ಮೇಂಟೈನ್ ಮಾಡಿದರು. ಹಿಂದಿನ ದಿವಸ ಅವರು ಉಳ್ಕೊಂಡಿದ್ರಲ್ಲ, ಆ ಹೋಟೆಲ್ಲಿಗೆ ಮೋದಿಯವರು ಒಂದಿಬ್ಬರು ಅವ್ರ ಕಡೆಯವ್ರನ್ನ ಕಳಿಸಿದರು. ಅವರು ಪಾಪ ಡಯಟಲ್ಲಿದ್ದರು. ಬೇಡ ಅಂದರೂ ಕೂಡ ಈ ಜಂಕ್ ಫುಡ್ಗಳನ್ನು, ಒಳ್ಳೆ ತೂಕ ಏರುವಂಥ ಫುಡ್ಗಳನ್ನು ಒತ್ತಾಯಪೂರ್ವಕವಾಗಿ ಕೈಯಾರೆ ತಿನ್ನಿಸಿದ್ರು. ಅದನ್ನು ತಿಂದ ಮೇಲೆ ಏಕಾಏಕಿ 100 ಗ್ರಾಮ್ ಜಾಸ್ತಿ ಆಗೋದ್ರು. ಅಲ್ಲಿ ಹೋಗಿ ತೂಕ ನೋಡಿದ್ರೆ 100 ಗ್ರಾಮ್ ಜಾಸ್ತಿ ಇದೆ, ಅನರ್ಹ ಮಾಡಿದ್ರು. ಸೊ ಇಲ್ಲಿ ಮೋದಿದು ಕೈವಾಡ. ಇದನ್ನು ಅನೇಕರು ವಾದ ಮಾಡಿದ್ದಾರೆ. ಅವರೇನೋ ತಲೆಯಲ್ಲಿ ಮೆದುಳಿಟ್ಕೊಂಡಿದ್ದಾರೋ ಅಥವಾ ಮೆದುಳೇನಾದರೂ ಈ ಮಂಡಿ ಹತ್ರ ಇದೆಯೋ ದೇವರಾಣೆ ಗೊತ್ತಿಲ್ಲ. ಇನ್ನು ಇದೇ ಚಿತ್ರನಟನನ್ನು ತೆಲುಗು ಚಿತ್ರರಂಗ ಸಿಕ್ಕಾಪಟ್ಟೆ ಸಲ ಬ್ಯಾನ್ ಮಾಡಿದೆ, ಹುಚ್ಚು ಹೇಳಿಕೆಗಳಿಂದ. ಒಂದು ಸಲ ಕನ್ನಡದಲ್ಲಿ ಒಂದು ಇಂಟರ್ವ್ಯೂ ಕೊಡ್ತಾಯಿದ್ರು ಒಂದು ಸಿನಿಮಾದ್ದು. ಆ ಸಿನಿಮಾ ಇಂಟರ್ವ್ಯೂ ಮಧ್ಯ ಕಾವೇರಿ ವಿಚಾರವಾಗಿ ಆಗ ತುಂಬ ಚರ್ಚೆ ನಡೀತಾ ಇತ್ತು. ಅವರು ಕೂಡ ತಮಿಳ್ ಚಿತ್ರರಂಗದಲ್ಲೂ ಕೂಡ ಕೆಲಸ ಮಾಡಿದ್ದಾರೆ, ಕನ್ನಡ ಚಿತ್ರರಂಗದಲ್ಲೂ ಕೂಡ ಕೆಲಸ ಮಾಡಿದ್ದಾರೆ. ಆ ವಿಚಾರಕ್ಕೆ ಆ್ಯಂಕರು ಪ್ರಶ್ನೆ ಕೇಳಿದಾಗ ಫುಲ್ ರಾಂಗ್ ಆಗಿಬಿಟ್ರು. ಕಾವೇರಿ ವಿಚಾರಕ್ಕೆ ನಿಮ್ಮ ನಿಲುವೇನು ಅಂತ ಕೇಳಿದಾಗ ಸಿನಿಮಾದಷ್ಟೇ ಮಾತಾಡಬೇಕು, ಬಾಕಿದೆಲ್ಲ ನನ್ನ ಹತ್ರ ಅಂತ ಕೇಳ್ತೀರಾ, ವಿವಾದ ಏನಾದರೂ ಮಾಡಬೇಕಂತ ಇದ್ದೀರಾ ಅಂತೆಲ್ಲ ನಿಗರಾಡಿದರು. ಆ ದಿವಸ ಅವರ ಪುಣ್ಯ ಕೆಲವೊಂದು ಕನ್ನಡಿಗರು ಕೂಡ ಅವರ ಸಪೋರ್ಟಿಗೆ ನಿಂತರು. ಯಾಕೆಂದರೆ ಆಗ ಪ್ರಕಾಶ್ ರಾಜ್ ಒಳಗಡೆ ಎಷ್ಟು ಕೊಳೆ ಇದೆ ಅಂತ ಹೊರಗಡೆ ಜಗತ್ತಿಗೆ ಗೊತ್ತೇ ಇರಲಿಲ್ಲ. ಹೀಗಾಗಿ ಅವ್ರು ಕೇಳಿದ ಕರೆಕ್ಟ್ ಇದೆ. ಅವರು ಸಿನಿಮಾ ವಿಚಾರಕ್ಕೆ ಮಾತಾಡೋಕ್ಕೆ ಬಂದಿದ್ದಾರೆ, ಸಿನಿಮಾ ಕೇಳಿ. ಕಾವೇರಿ ವಿಚಾರಕ್ಕೆ ಮಾತಾಡೋಕ್ಕೆ ಬಂದಿದ್ದಾರೆ, ಅದನ್ನು ಕೇಳಬೇಕು. ಆ ಜಾಗದಲ್ಲಿ ಸಿನಿಮಾ ಕೇಳೋಕ್ಕಾಗಲ್ಲ ಅಂತ ಸಪೋರ್ಟ್ ಮಾಡಿದ್ರು. ಅದಾದಮೇಲೆ ಗೊತ್ತಾಯಿತು ಪ್ರಕಾಶ್ ರಾಜ್ ನಿಜ ಬಣ್ಣ ಏನು ಅಂತ. ಅವರನ್ನು ಬ್ಯಾನ್ ಮಾಡೋಕ್ಕೆ ಕೂಡ ಅನೇಕ ಕಾರಣಗಳಿದ್ದಾವೆ. ಈ ಹಿಂದಿಲಿ ಒಂದು ಸಿನಿಮಾ ಬಂತು, ಸೆಕ್ಸಿ ದುರ್ಗಾ ಅಂತ ಹೆಸರು ಕೇಳ್ತಿದ್ರೇ ನಮಗೊಂದು ಇರಿಟೇಷನ್ನು, ಕೋಪ ಒಟ್ಟೊಟ್ಟಿಗೆ ಬರುತ್ತಲ್ಲ. ಆ ಹೆಸರಿನ ಸಿನಿಮಾನ ಬ್ಯಾನ್ ಮಾಡಬೇಕು ಅಂತ ಹಿಂದೂ ಪರ ಸಂಘಟನೆಗಳು ಹೋರಾಟ ಮಾಡಿದವು. ಆಗ ಪ್ರಕಾಶ್ ರಾಜು ಡಿಬೇಟಿಗೆ ಬಂದರು. ಈ ದೇಶದಲ್ಲಿ ಅಸಹಿಷ್ಣುತೆ ಎಷ್ಟಿದೆ, ಒಂದು ಸಿನಿಮಾದ ಹೆಸರನ್ನು ನೀವು ಸಹಿಸ್ಕೊಳ್ಳೋಕ್ಕಾಗಲ್ವಲ್ರಿ, ಇನ್ನೇನು ನಿರೀಕ್ಷೆ ಮಾಡ್ಬೋದು ಈ ದೇಶದಿಂದ ಅಂತ ಗೊಳು ಅಂತ ಹತ್ರು. ಅರ್ರೇ ಇಸ್ಕಿ ನಾನು ಕೇಳೋದು, ಈಗ ನೀವು ಆಲ್ರೆಡಿ ಹಿಂದೂ ಧರ್ಮ ಬಿಟ್ಟು ಹೋಗಿದ್ದೀರಾ, ಸನಾತನ ಧರ್ಮ ನಿಮಗೆ ಸಂಬಂಧ ಇಲ್ಲ, ನಿಮಗೆ ದುರ್ಗೆನೂ ಬೇಡ, ಗಣೇಶನೂ ಬೇಡ, ಶಿವನೂ ಬೇಡ, ವಿಷ್ಣುನೂ ಬೇಡ, ಯಾರೂ ಬೇಡ. ನೀವು ಒಂದು ಧರ್ಮವನ್ನು ಸ್ವೀಕಾರ ಮಾಡಿದ್ದೀರಲ್ಲ, ಆ ಧರ್ಮದ ಒಂದು ದೇವರಿರ್ತಾನೆ, ಆ ದೇವರನ್ನು ನೀವು ಕಲ್ಪನೆ ಮಾಡಿಕೊಳ್ಳಿ.
ಆ ದೇವರ ಹೆಸರ ಹಿಂದ್ಗಡೆ ಕಾಮುಕ ಆ, ಪಟಿಂಗ ಆ, ಲೋಫರ್ ಆ ಇಂತ ಹಾಕ್ಕೊಂಡ್ರೆ ಅದಕ್ಕೆ ನೀವು ಕೇಳಿದಷ್ಟು ಸಂಭಾವನೆ ಕೊಡ್ತಾರೆ. ಆ್ಯಕ್ಟ್ ಮಾಡ್ತೀರಾ? ಮನಸ್ಸು ಒಪ್ಪುತ್ತಾ? ಯಾಕಪ್ಪಲ್ಲ ನೀವು ಹುಟ್ಟಿರೋ ಧರ್ಮನ ಬಿಟ್ಟು ಹೋದವರಿಗೆ ಬಿಟ್ಟು ದುಡ್ಡು ಕೊಟ್ಟರೆ ಅದನ್ನು ಒಪ್ಪಕ್ಕೇನು ನೆಕ್ಕಕ್ಕೇನು. ಅದಾದಮೇಲೆ ಇಲ್ಲಿ ಒಂದಿಷ್ಟು ಪ್ರಾದೇಶಿಕ ಪಕ್ಷಗಳು ಹಿಂದಿ ವಿರುದ್ಧ ಭಯಂಕರ ಪ್ರತಿಭಟನೆಯನ್ನು ಮಾಡ್ತಾಯಿದ್ವು. ಈಗಲೂ ನಡೀತಾ ಇದೆ, ಆದರೆ ಆವಾಗ ಬೇರೆದೇ ಥರದಲ್ಲಿತ್ತು, ಕಾರಣಗಳು ಬೇರೆ ಬೇರೆ ಇದ್ವು. ಆ ಸಮಯದಲ್ಲಿ ಒಂದಿಷ್ಟು ಹುಡುಗರು ಅವ್ರಿಗೆ ಬಂದು ಒಂದು ಟೀ ಶರ್ಟನ್ನು ಕೊಟ್ಟರು. ಆ ಟೀ ಶರ್ಟ್ ಮೇಲೆ ಏನು ಬರೆದಿತ್ತು ಗೊತ್ತಾ? ನನಗೆ ಹಿಂದಿ ಬರಲ್ಲ ಹೋಗ್ರಲ್ಲಿ ಅನ್ನೋದು. ಅರ್ರೇ ಇಸ್ಕಿ ಸಿಂಗಮ್ ಸಿನಿಮಾದಲ್ಲಿ ಕೆಲಸ ಮಾಡಿದ್ದು, ಅದೇ ವಿಲನ್ ರೋಲಲ್ಲಿ ಮಾಡಿದ್ದು ಪ್ರಕಾಶ್ ರಾಜ ಅಥವಾ ಅವ್ರ ತಾತನ? ಇದಕ್ಕೊಂದು ಉತ್ತರ ಬೇಕೇ ಬೇಕಲ್ಲ. ಹಿಂದಿಯ ಎಷ್ಟು ಸಿನಿಮಾಗಳಲ್ಲಿ ನೀವು ಮಾಡಿಲ್ಲ, ಹಿಂದಿ ಬಂದಿಲ್ಲ ಅಂತ ಹೇಳ್ತಿರಲ್ಲ. ನಿಮ್ಮ ಅಲ್ಲ ಬೇಡ, ಮೇಲ್ಗಡೆ ಮನಸ್ಸಾಕ್ಷಿ ಮುಟ್ಕೊಂಡು ಹೇಳಿ ನೋಡೋಣ ನನಗೆ ಹಿಂದಿ ಬರಲ್ಲ ಅಂತ. ಆ ಟೀ ಶರ್ಟ್ ಹಾಕ್ಕೊಂಡು ದೊಡ್ಡ ಕಮಂಗಿ ಆದರು. ಕನ್ನಡಿಗರಂತೂ ಪ್ರಕಾಶ್ ರಾಜ್ ಅವರನ್ನು ಅದು ಹೆಂಗೆ ನೋಡಬೇಕೋ ಹಂಗೆ ಬಿಟ್ಟು ಎಲ್ಲ ಥರ ನೋಡೋಕ್ಕೆ ಶುರು ಮಾಡಿದ್ರು. ಅದೇ ನಮ್ಮ ಏರಿಯಾ ಕಡೆ 2 ತಿಂಗಳಿಗೊಂದು ಸಲ ಈ ಬೀದಿ ನಾಯಿಗಳ ಕಾಟ ಜಾಸ್ತಿ ಆಗುತ್ತೆ, ಯಾರಿಗೂ ಕಚ್ಚುತ್ತೆ, ಮಗು ಚಿಕ್ಕ ಮಕ್ಕಳು ವಿದ್ಯಾರ್ಥಿಗಳ ಮೇಲೆ ದಾಳಿ ಮಾಡುತ್ತೆ. ಆವಾಗ BBMPಗೆ ಒಂದು ಫೋನ್ ಹೋಗುತ್ತೆ, ಸರ್ ಇಂಥ ಏರಿಯಾ ಇಂಥ ಇದರಲ್ಲಿ ಸಿಕ್ಕಾಪಟ್ಟೆ ಬೀದಿ ನಾಯಿ ಆಗಿದೆ, ರಾತ್ರಿ ಮಲ್ಗಕ್ಕೆ ಕೊಡಲ್ಲ, ಬೆಳಗ್ಗೆ ಓಡಾಡಕ್ಕೆ ಬಿಡಲ್ಲ. ಅವಾಗ ಏನು ಮಾಡ್ತಾರೆ, ಒಂದು ಲಾರಿ ತೊಗೊಂಬರ್ತಾರೆ, ಒಂದು 4-5 ಜನ ಇರ್ತಾರೆ, ಅವ್ರ ಹತ್ರ ಒಂದು ಬಲೆ ಇರುತ್ತೆ, ಅದನ್ನು ನಾಯಿ ಹಿಡಿಯೋ ಬಲೆ ಅಂತಾರೆ. ಆ ಬೀದಿ ನಾಯಿಯನ್ನು ಹಿಡ್ಕೊಂಡು ಹೋಗ್ತಾರಲ್ಲ, ಆ ಬೀದಿ ನಾಯಿ ಕೊಡೋ ಕಿಮ್ಮತ್ತನ್ನು ಕನ್ನಡಿಗರು ಪ್ರಕಾಶ್ ರಾಜ್ನಿಗೆ ಕೊಡೋಕ್ಕೆ ಶುರು ಮಾಡಿದರು. ಒಂದೇ ಒಂದು ಪೋಸ್ಟ್ ಹಾಕಿದರೆ ಸಾಕು, ಅದೇ ಹೇಳಿದ್ನಲ್ಲ ಹೊಗಳಕ್ಕಿಂತ ಉಗಳದೇ ಜಾಸ್ತಿ ಅಂತ. ಅಂಥ ಹೀನ ಸ್ಥಿತಿಯಲ್ಲಿ ಪ್ರಕಾಶ್ ರಾಜನ್ನು ಕನ್ವರ್ಟೆಡ್ ವ್ಯಕ್ತಿ, ಹಿಂದೂ ವಿರೋಧಿ, ಸನಾತನ ವಿರೋಧಿ ಬದುಕ್ತಾ ಇದ್ದಾರೆ. ಈಗ ತಿರುಪತಿ ತಿಮ್ಮಪ್ಪನ ದೇವಸ್ಥಾನದಲ್ಲಿ ಲಡ್ಡು ವಿಚಾರಕ್ಕೆ ಕೊಬ್ಬು ಹಾಕಿದ್ದನ್ನು ಹಿಂದೂಗಳು ಇತ್ಯರ್ಥ ಮಾಡಿಕೊಳ್ತಿದ್ದಾರೆ. ಹಾಕಿದ್ದು ಹಿಂದೂ ದೇವಸ್ಥಾನದಲ್ಲಿ, ತಿಂದಿದ್ದು ಹಿಂದೂಗಳು, ನೀನೇನು ತಿಂದಿಲ್ವಲ್ಲ, ನಮ್ಮ ಸಮಸ್ಯೆ ನಾವು ಬಗೆಹರಿಸಿಕೊಂಡ್ರೆ ಈ ಅಪ್ಪ ಇದನ್ನು ನ್ಯಾಷನಲ್ ನ್ಯೂಸ್ ಮಾಡಿ ಕೋಮುವಾದವನ್ನು ಸೃಷ್ಟಿ ಮಾಡಬೇಡಿ. ಕೋಮು ಅಂದರೆ ಏನು ಅಂತ ಅರ್ಥ ಗೊತ್ತಾ? ಇನ್ನೊಂದು ಕೋಮಲ್ಲೇ ತೆರೆಯಕ್ಕೆ ಬಂದಿದೆಯಾ? ಸುಮ್ಮನೆ ಯಾಕೆ ಮಾತಾಡಿ ಬಯಸ್ಕೊತೀರಾ, ಯಾಕೆ ಜನರಿಂದ ಉಗಿಸ್ಕೊತೀರಾ, ಇದೇ ಅರ್ಥ ಆಗಲ್ಲ. ಈ ಪ್ರಕಾಶ್ ರಾಜ್ ಅವರಿಗೆ ಒಂದು ತೆವಲಂತೂ ಶುರುವಾಗಿದೆ, ಏನಾದರೂ ಆಗಲಿ ಪಬ್ಲಿಸಿಟಿಲಿ ಇರಬೇಕು ಅಂತ. ಅವರು ಅವಾರ್ಡ್ ವಿನ್ನಿಂಗ್ ನಟ ಬೇರೆ ಆಗಿದ್ದಕ್ಕೆ ಒಂದು ಹೇಳಿಕೆಗಳನ್ನು ಬೇಡ ಅಂದ್ರೂ ಒಂದಿಷ್ಟು ಮೀಡಿಯಾಗಳು ಹಾಕ್ತವೆ, ಬೇಕು ಅಂದ್ರೂ ಒಂದಿಷ್ಟು ಮೀಡಿಯಾ ಹಾಕ್ತವೆ. ಸೊ ಅವರ ವಿಚಾರ ಇಟ್ಕೊಂಡು ಚರ್ಚೆ ಆಗುತ್ತೆ, ಸ್ವಲ್ಪ ಮುನ್ನೆಲೆಯಲ್ಲಿ ಇರೋಣ ಅಂತ. ಯಾಕೆಂದರೆ ಇತ್ತೀಚಿನ ಯಾವ ಸಿನಿಮಾದಲ್ಲೂ ಅವ್ರು ಕಾಣ್ತಾ ಇಲ್ಲ. ಬಹುಶಃ ಅವ್ರನ್ನ ಇಟ್ಕೊಂಡು ಹೇಗದು ಕಷ್ಟ ಅಂತ ಡೈರೆಕ್ಟ್ರು ಪ್ರೊಡ್ಯೂಸರಿಗೆ ಅನಿಸಿರ್ಬೋದು. ಹಾಗಾಗಿ ಈ ಚಪ್ಪಲಿಡೋದು ಒಂದು ಜಾಗ ಇರುತ್ತಲ್ಲ, ಅದೇ ಶೂ ರ್ಯಾಕ್, ಅದಕ್ಕಿಂತ ಒಂಚೂರು ಆ ಕಡೆ ಡಸ್ಟ್ಬಿನ್ನು, ಅದರಿಂದ ಆ ಕಡೆ ಎಲ್ಲೋ ಒಂದು ಜಾಗದಲ್ಲಿ ಇಟ್ಟಿರ್ಬೋದು. ಹಾಗಾಗಿ ಏನಾದರೂ ಮಾಡಿ ಚಾಲ್ತಿಯಲ್ಲಿ ಇರಬೇಕು, ಇಲ್ಲಾಂದರೆ ನಾಳೆ ಏನಾದರೂ ಮಾತಾಡಿದ್ರೆ ಇವನು ಅಂತ ಜನ ಕೇಳಬಾರ್ದು ಅನ್ನೋ ಲೆಕ್ಕಾಚಾರದಲ್ಲಿ ಪ್ರತಿಯೊಂದು ವಿಚಾರಕ್ಕೂ ಬೇಡ ಸೆಲೆಕ್ಟೆಡ್ ವಿಚಾರಕ್ಕೆ ಪ್ರಶ್ನೆ ಮಾಡೋದನ್ನು ಪ್ರಕಾಶ್ ರಾಜ್ ಕಂಡುಕೊಂಡಿದ್ದಾರೆ. ಈಗ ಬದಲಾವಣೆ ಮಾಡ್ತೀನಿ ಅಂತ ರಾಜಕೀಯಕ್ಕೆ ಬಂದರು, ಆದರು, ಆಮೇಲೆ ಸಿನಿಮಾದಲ್ಲಿ ಆದರು, ಈಗ ಸಾಮಾಜಿಕ ಹೋರಾಟಗಾರ, ಕ್ರಾಂತಿಕಾರ ಇಂಥದ್ದೆಲ್ಲ ಏನೋ ಒಂದು ಭ್ರಮೆಯಲ್ಲಿ ಬದುಕ್ತಾ ಇದ್ದಾರೆ. ಸೀರಿಯಸ್ಲಿ ಪ್ರಕಾಶ್ ರಾಜ್ ಅವರ ಮನಸ್ಥಿತಿಗೆ ನನ್ನ 2 ನಿಮಿಷದ ಮೌನ. ಜೈ ಶ್ರೀರಾಮ್. TV ವಿಕ್ರಮದ ಎಲ್ಲ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ಲ ವಿಡಿಯೋಗಳನ್ನು ನೋಡಿ ಶೇರ್ ಮಾಡಿ. ನಿಮ್ಮ ಬೆಂಬಲ ಪ್ರೋತ್ಸಾಹ ಯಾವಾಗಲೂ ನಮ್ಮ ಮೇಲೆ ಇರಲಿ. ಜೈ ಶ್ರೀರಾಮ್. TV ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. TV ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.